ಗಣಪತಿ ನಮಃ. ಸಮಸ್ತ ವಿಸ್ತಾರವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಎಲ್ಲರೂ ವಾಹಿನಿಯ ಮುಖಾಂತರ ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಾ, ಬಹಳ ಖುಷಿಯಾದಂಥದ್ದು. ಅದೇ ರೀತಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ, ಲೈಕ್ ಕೊಡ್ತಾಯಿದ್ದೀರಾ, ಜೊತೆಗೆ ಸಾಕಷ್ಟು ಜನ ವ್ಯೂವರ್ಸು ಸಹ ಆಗ್ತಾಯಿದ್ದೀರಾ. ಭಾಳ ಖುಷಿಯಾದಂಥ ವಿಚಾರ. ಯಾಕೆ ಅಂದರೆ ಏನು ನಾವು ಈ ವಾರ ಭವಿಷ್ಯವನ್ನು ಹೇಳ್ತಾ ಇದ್ದೀವೋ ಸಾಕಷ್ಟು ಕಷ್ಟಪಟ್ಟು ತಿಳ್ಕೊಂಡು ನಂತರ ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಅದೇ ರೀತಿ ನೀವು ಒಂದು ಪ್ರಾಮಾಣಿಕತೆಯಿಂದ ನೋಡಿ ಖುಷಿ ಪಡ್ತಾಯಿದ್ದೀರಾ. ನಿಮ್ಮ ಒಂದು ಏನು ದೈನಂದಿನ ಚಟುವಟಿಕೆಯಲ್ಲಿ ಏರುಪೇರುಗಳನ್ನು ನೀವು ರೂಢಿಸ್ಕೊಂಡು ಎಲ್ಲವನ್ನು ಸುಗಮವಾಗಿ ಸಾಗಿಸೋವಂಥ ಪ್ರಯತ್ನ ನೀವು ಸಹ ಮಾಡ್ತಾಯಿದ್ದೀರಾ. ಸಣ್ಣ ಸಣ್ಣ ಪರಿಹಾರವನ್ನು ಸಹ ನಾವು ತಿಳಿಸ್ಕೊಡ್ತಾಯಿದ್ವಿ. ಬಹಳ ಖುಷಿಕರವಾದಂತಹ ವಿಚಾರ. ಇನ್ನು ಪಂಚಾಂಗ ಶ್ರವಣ, ಶೋಭಕೃತ್ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯ ಮಾಸದ ಕೃಷ್ಣ ಪಕ್ಷ. ಈಗ ನಾವು ಹೇಳುವಂಥದ್ದು ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ ಹಾಗೂ ಅಷ್ಟಮಿಯ ಈ ತಿಥಿಗಳಲ್ಲಿ ಜರುಗುವಂತಹ ಒಂದು ವಾರ ಭವಿಷ್ಯ. ಮೇಷರಾಶಿ, ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಈ ವಾರವೂ ಸಹ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು. ಹಣಕಾಸಿನ ವಿಚಾರ ಆಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಮಾನಸಿಕ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಒಂದು ರೀತಿಯಾದಂಥ ಏನೋ ಒಂದು ರೀತಿಯಾದಂಥ ಸಮಾಧಾನವಾದಂತಹ ವಾರವನ್ನು ಖಂಡಿತ ಕಾಣಬಹುದು. ಇನ್ನು ಯಾವ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಸಹ ಖಂಡಿತವಾಗಲೂ ನೀವು ಅದನ್ನು ದೂರವಟ್ಟಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಹಾದಿ ಖಂಡಿತ ಕಾಣ್ಬೋದು. ನೀವು ಈ ವಾರ ಪ್ರಮುಖವಾಗಿ ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಏರಿಳಿತದ ವಾತಾವರಣ ಕಾಣುತ್ತೆ. ಅದು 2 ದಿನಗಳ ಮಾತ್ರ ಪ್ರಮುಖವಾಗಿ. ತದನಂತರ ನೀವು ಖಂಡಿತವಾಗಲೂ ವಾರದ ಪ್ರಾರಂಭ 2 ದಿನಗಳು ಮಾತ್ರ ಸ್ವಲ್ಪ ಏರಿಳಿತ ಕಾಣುತ್ತೆ. ತದನಂತರ ಸಂಪೂರ್ಣವಾದಂಥ ಶುಭ ಫಲಗಳನ್ನು ನಿರೀಕ್ಷಿಸ್ಬೋದು. ಯಾವ ಒಂದು ಊಟ ಉಪಚಾರಗಳಾಗಿರ್ಬೋದು, ಅಥವಾ ಲಘು ದೂರ ಪ್ರಯಾಣವಾಗಿರ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಸಂಪೂರ್ಣವಾದಂಥ ಸಮಾಧಾನವನ್ನು ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ನೀವು ದುರ್ಗೆಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋ ಸ್ವಲ್ಪ ಏರಿಳಿತದಿಂದ ಇನ್ನು ಆಚೆ ಬರೋಕ್ಕಾಗೋದಿಲ್ಲ. ಯಾಕೋ ಒಂದು ರೀತಿಯಂಥ ಅಸಮಾಧಾನವಾದಂಥ ಮನಸ್ಸನ್ನು ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಸ್ವಲ್ಪ ಮುಗ್ಗಟ್ಟನ್ನು ಕಾಣುವಂಥದ್ದು. ಏನೋ ಮನೆ ಕಟ್ಟಿಸ್ತಾ ಇದ್ದೀನಿ, ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಅಥವಾ ಯಾವುದೋ ಒಂದು ಸೈಟ್ ತೊಗೊತಾ ಇದ್ದೀನಿ, ಆ ವಿಚಾರದಲ್ಲಾಗಿರ್ಬೋದು. ಈ ರೀತಿಯಂಥ, ಅಥವಾ ನೀವೇ ಒಂದು ಹೊಸದಾಗಿ ಎಸ್ಟಾಬ್ಲಿಷ್ ಮಾಡಿರ್ತೀರ, ಒಂದು ಹೊಸ ಶಾಪ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಅಲ್ಲೂ ಸಹ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರಿಳಿತ ಕಾಣುವಂಥದ್ದು. ಏನು ಮಾಡಿದ್ರೆ ಒಳ್ಳೆಯದು? ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಮಹಾಲಕ್ಷ್ಮಿಯ ಒಂದು ನಮಸ್ಕಾರ ಮಾಡ್ಕೊಂಬನ್ನಿ. ನೀವು ಯಾವ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ನಮ್ಗೆ ಟೈಮ್ ಇಲ್ಲ, ನಾವು ಕೆಲಸಕ್ಕೆ ಹೋಗೋದ, ದೇವಸ್ಥಾನಗಳಿಗೆ ಸುತ್ತಾಡೋದು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ 5 ನಿಮಿಷಗಳ ಕಾಲ ಕೂತಲ್ಲೇ ಆ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರು ಮಿಷ್ಟಕರವಾದಂತಹ ವಾರವನ್ನು ನೀವು ಕಾಣ್ತೀರಾ. ಅಂದರೆ ಶುಭ ಮತ್ತು ಅಶುಭ ಎರಡೂ ಸಮತೋಲನವಾಗಿ ಕಾಣೋದು. ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಅದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ದಿನಗಳು ನೀವು ಸಂಪೂರ್ಣವಾದಂಥ ಶುಭ ಫಲಗಳನ್ನು ಕಾಣಬಹುದು. ಇನ್ನು ನೀವು ಎಲ್ಲಾದರೂ ಹೋಗಬೇಕು ಅಂದರೆ ಲಘು ದೂರ ಪ್ರಯಾಣ ಆಗಿರ್ಬೋದು, ಸಾಧಾರಣವಾದಂಥ ಪ್ರಯಾಣ ಆಗಿರ್ಬೋದು, ಸ್ವಲ್ಪ ಯೋಚಿಸಿ ನೀವು ಆ ಒಂದು ಪ್ರಯಾಣವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಹೊಸದೇನಾದರೂ ಮಾಡಬೇಕು, ಹೊಸ ಕೆಲಸ, ಹೊಸದು ಏನಾದರೂ ಒಂದು ಸ್ಟಾರ್ಟಪ್ ಮಾಡಬೇಕು ಅಂದರೆ ಸ್ವಲ್ಪ ನಿಧಾನ ಮಾಡಿ, 1 ವಾರ 15 ದಿವಸ ನಂತರ ಅದನ್ನ ಪ್ರಯತ್ನ ಮಾಡಿ. ಇವು ಮಾಡಬೇಕಾದಂತಹ ಪರಿಹಾರ ಯಾವುದಾದ್ರೂ ಹೆಣ್ಣು ದೇವರು, ನಿಮ್ಮ ಮನೆ ಹತ್ರ ಇರೋವಂಥ ಹೆಣ್ಣು ದೇವರಾಗಿರ್ಬೋದು, ಕೂತಲ್ಲೇ ನೀವು ಓಂ ಹ್ರೀಂ ಧೂಮ್ ದುರ್ಗೆ ನಮಃ ಅನ್ನೋ ಒಂದು ಮಂತ್ರವಾಗಿರ್ಬೋದು, ಈ ರೀತಿಯಂಥ ಯಾವುದಾದ್ರೂ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಬೆಳಕಿನ ಹಾದಿ ಕಾಣುವಂಥದ್ದು. ಸಂಪೂರ್ಣವಾಗಿ ಬೆಳಕಲ್ಲ, ಸ್ವಲ್ಪ ಬೆಳಕು. ಆರೋಗ್ಯದಲ್ಲಿ ಚೇತರಿಕೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರ. ಕುಟುಂಬದಲ್ಲಿ, ಯಾಕೆಂದರೆ ಈ ದ್ವಿತೀಯ ಸ್ಥಾನೇ ಕೇತು ಸ್ಥಿತಿ ಅಂತ ಹೇಳ್ತೀವಿ. ದ್ವಿತೀಯ ಸ್ಥಾನದಲ್ಲಿ ಕೇತು ಯಾವುದೋ ಮಾತಿನ ವಿಚಾರದಲ್ಲಿ ಕಟ್ ಆಗುವಂಥ ಸಾಧ್ಯತೆ ಆಗುವಂಥದ್ದು. ಯಾವುದೋ ಒಂದು ಬಿಸ್ನೆಸ್ ಆಗೋದಿತ್ತು, ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ಈ ರೀತಿಯಾದಂಥ ಕೇತು ಅಂದರೆ ಏನಿದ್ರು ಇದಮ್ಮಿಕ್ತಮ್ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ಕಟ್ ಮಾಡಿಬಿಟ್ಟು ಅದನ್ನ
ಆ ಒಂದು ಭಾಗದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇರ್ತದೆ. ಈ ಕಾರಣದಿಂದ ಏನು ಮಾಡಬೇಕು, ನೀವು ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರು ಸ್ವಲ್ಪ ತಿರುಗಾಟ, ಈ ವಾರ ಯಾವ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ, ಸ್ವಲ್ಪ ತಿರುಗಾಟ ಜಾಸ್ತಿ ಆಗುವಂಥದ್ದು, ಆ ಕೆಲಸ ಕಾರ್ಯ ಆಗುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು, ಜೊತೆಗೆ ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆಯನ್ನು ಸಹ ಅನುಭವಿಸುವಂಥ ಸಾಧ್ಯತೆ ಇರುತ್ತದೆ. ಈ ರೀತಿ ಇದ್ದಾಗ ನಾವು ಏನು ಮಾಡಿದ್ರೆ ಒಳ್ಳೆಯದು, ಸಂಪೂರ್ಣವಾಗಿ ಆ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡ್ತಾ ಬಂದು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ, ಕೂತಿಲ್ಲ ಜಲ್ಲದ 108 ಸತಿ ಪಠನೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಬುಧವಾರ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ಇನ್ನು ತುಲಾರಾಶಿಯಲ್ಲಿ ಜನನವಿರೋರು ಯಾವುದೋ ಬೇಡದೇ ಇರೋ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸ್ಕೊಂಡು ಸಿಲುಕಿಕೊಳ್ಳುವಂಥ ಸಂದರ್ಭ ಬರುತ್ತೆ. ಅದನ್ನು ಗಮನ ಹರಿಸಿ. ಯಾವುದೇ ಒಂದು ಯಾರೋ ಒಬ್ರಿಗೆ ಏನೋ ದುಡ್ಡು ಕೊಡಬೇಕು, ಆ ದುಡ್ಡು ಕೊಡೋದ್ರಲ್ಲಿ ನೀವೇನೋ ಒಂದು ಪಾಲುದಾರರು ಆಗಿರ್ಬೋದು, ಅಥವಾ ನಿಮ್ಮದೇನಾದರೂ ಪಾತ್ರ ವಹಿಸಿದರೆ ಖಂಡಿತ ಸಮಸ್ಯೆಗೆ ಒಳಗಾಗ್ತೀರಾ. ಯೋಚಿಸಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಸಂಪೂರ್ಣವಾದಂಥ ಶುಭಕರವಾದಂತಹ ವಾತಾವರಣ, ಇನ್ನು ನೀವು ಓದಿನ ಮಕ್ಕಳಲ್ಲಂತೂ ತುಂಬ ಅದ್ಭುತವಾದಂತಹ ವಾತಾವರಣ ಮೂಡುವಂಥ ಸಾಧ್ಯತೆಗಳು, ಈ ರೀತಿಯಾದಂತಹ ಮಿಶ್ರ ಫಲವನ್ನು ನೀವು ಗಳಿಸುವಂಥ ಸಾಧ್ಯತೆ ಇರ್ತದೆ. ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಓಂ ಗಂ ಗಣಪತೇ ನಮಃ ಅನ್ನೋ ಒಂದು ಮಂತ್ರವನ್ನು 108 ಸತಿ ಪ್ರತಿನಿತ್ಯ ಪಠನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಮಂಗಳವಾರ ಶುಭವಾರವಾಗಿರ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸಂಪೂರ್ಣವಾಗಿ ಶುಭ ಫಲವನ್ನು ಅನುಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾಕೆಂದರೆ ಮಿತ್ರಕ್ಷೇತ್ರದಲ್ಲಿ ರಾಷ್ಟ್ರಾಧಿಪತಿ ಸ್ಥಿತನಾಗಿದ್ದಾನೆ. ಏನೋ ಒಂದು ರೀತಿಯಂಥ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು, ಇವರಿಂದ ನಿಮ್ಗೆ ಯಾವುದೋ ಒಂದು ಬಿಸ್ನೆಸ್ಸಿಂದ ಏಳಿಗೆಯನ್ನು ಕಾಣುವಂಥದ್ದು. ಇಲ್ಲ ಸ್ವಾಮಿ, ನಾನು ಯಾವುದೂ ಬಿಸ್ನೆಸ್ ಮಾಡಲ್ಲ, ನಾನು ಯಾವುದೋ ಒಂದು ಕಂಪ್ನೀಲಿ ಕೆಲಸ ಮಾಡ್ತೀನಿ, ಅಥವಾ ನಾನು ಯಾವುದೋ ಸರ್ಕಾರಿ ವೃತ್ತಿಯಲ್ಲಿದ್ದೀನಿ, ನನಗೆ ಯಾವ ರೀತಿಯಾದಂಥ ಶುಭಫಲಗಳು ಕಾಣ್ಬೋದು ಅಂದರೆ ಖಂಡಿತವಾಗಲೂ ನಿಮ್ಮ ಹಿರಿಯ ಅಧಿಕಾರಿಗಳಿಂದಲೇ ನಿಮಗೆ ಸಂಪೂರ್ಣವಾದಂಥ ಶುಭಫಲಗಳನ್ನು ನಿರೀಕ್ಷಿಸ್ಬೋದು. ಯಾವ ಒಂದು ಸಮಸ್ಯೆ ಇಲ್ಲದಂಗೆ ಸಾಧಾರಣವಾಗಿ ಈ ವಾರವನ್ನು ಗಳಿಸ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಸಾಕ್ಷಾತ್ ನಾರಾಯಣನ, ಲಕ್ಷ್ಮೀನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋ ಉತ್ತರೋತ್ತರ ಅಭಿವೃದ್ಧಿ, ಕುಟುಂಬದಲ್ಲೂ ಸಮಾಧಾನ, ಓದಿನ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ವಹಿಸುವಂಥದ್ದು, ಓದುವಂಥ ಮಕ್ಕಳಿಗಂತೂ ಅದ್ಭುತವಾದಂತಹ ವಾರವನ್ನು ಖಂಡಿತ ನಿರೀಕ್ಷಿಸ್ಬೋದು. ಯಾವ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಅದರಲ್ಲಿ ಖಂಡಿತ ನಿಮ್ಮ ಒಂದು ಪಾತ್ರದಿಂದ ಒಂದು ಯಶಸ್ಸಿನ ಹಾದಿಯನ್ನು ಗಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹೊಸ ವಿಚಾರದಲ್ಲೂ ಸಹ ನಿಮಗೆ ಒಳ್ಳೆಯ ಏಳಿಗೆಯನ್ನು ಕಾಣುವಂಥದ್ದು, ದೂರ ಪ್ರಯಾಣದಿಂದ ನಿಮಗೆ ಲಾಭವನ್ನು ಸಹ ಗಳಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವರಿಗೆ ಮಿಶ್ರಕರವಾದಂತಹ ವಾತಾವರಣ ಹೆಚ್ಚಾಗಿ ಕಾಣಿಸುವಂಥದ್ದು. ಯಾಕೋ ಇನ್ನು ಅಸಮಾಧಾನವಾದಂತಹ ವಾರವನ್ನು ಕಾಣ್ತಾ ಇದ್ದೀವಲ್ಲ, ಯಾಕೆ ಇಷ್ಟು ದಿವಸ ಆದರೂ ನಾವು ಯಾವುದೋ ಒಂದು ರೀತಿಯಾದಂಥ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ, ಯಾವುದೋ ಒಂದು ಬಂಡವಾಳ ಹಾಕಿದ್ದೀವಿ, ಆ ಬಂಡವಾಳದಿಂದ ಯಾವುದೋ ಒಂದು ನಮಗೆ ಏಳಿಗೆಯನ್ನು ಕಾಣ್ತಾ ಇಲ್ಲ, ಅಥವಾ ಯಾಕೋ ಕುಟುಂಬದಲ್ಲೂ ಸಹ ಸಮಾಧಾನ ಇಲ್ಲ. ಅಂದರೆ ದ್ವಿತೀಯ ಸ್ಥಾನದಲ್ಲೇ ಶನಿ ಸ್ಥಿತನಾಗಿದ್ದಾನೆ, ರಾಶ್ಯಾಧಿಪತಿ ಆದಂಥವನು ದ್ವಿತೀಯದಲ್ಲಿ ಕೂತ್ಕೊಂಡಿದ್ದಾನೆ, ರಾಶಿಯಲ್ಲಿ ರವಿ ಕೂತ್ಕೊಂಡಿದ್ದಾನೆ. ಈ ರೀತಿ ಇದ್ದಾಗ ಸ್ವಲ್ಪ ಘರ್ಷಣೆ, ಎಲ್ಲಿ ಘರ್ಷಣೆ, ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಘರ್ಷಣೆ ಆಗ್ಬೋದು, ಅಥವಾ ಕುಟುಂಬದಲ್ಲಿ ಘರ್ಷಣೆ ಆಗ್ಬೋದು. ಈ ಎಲ್ಲ ವಿಚಾರದಿಂದ ನೀವು ದೂರ ಬಂದು ಸಂಪೂರ್ಣವಾಗಿ ಸಮಾಧಾನವಾದಂತಹ ದಿನಗಳನ್ನು ನೋಡಬೇಕು ಅಂದರೆ ಕಾಲಭೈರವನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ವಿನಾಯಕನ ಸ್ಮರಣೆ ಮಾಡಿ. ನಿಮಗೆ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನರವರಿಗೆ ಸ್ವಲ್ಪ ಸಮಾಧಾನವಾದಂತಹ ವಾರವನ್ನು ಖಂಡಿತ ನಿರೀಕ್ಷಿಸ್ಬೋದು. ಉತ್ತರೋತ್ತರ ಅಭಿವೃದ್ಧಿಗಾಗಿ ಒದ್ದಾಟ, ಏನೋ ಒದ್ದಾಡಿ ನಾವು ಈ ವಾರ ನಾನು ಚೇಂಜಸ್ ಆಗಲೇಬೇಕು, ಆ ಚೇಂಜಸ್ಸಿಂದ ನಾನು ಸಕ್ಸಸ್ ರೇಟ್ ಕಾಣಿಸ್ಲೇಬೇಕು, ಆ ರೀತಿ ಉದ್ಭವವಾಗುತ್ತೆ. ಇನ್ನು ನೀವು ಸಂಪೂರ್ಣವಾಗಿ ಎಲ್ಲ ವಿಚಾರಗಳಲ್ಲಿ ಸಮಾಧಾನವಾದಂತಹ ವಾರವನ್ನು ನೀವು ಕಾಣಬೇಕು ಅಂದರೆ ಸಣ್ಣ ಒಂದು ಪರಿಹಾರವನ್ನು ಹೇಳ್ತೀನಿ, ಅದನ್ನ ಮಾಡ್ಕೊಂಬನ್ನಿ, ಖಂಡಿತ ಎಲ್ಲ ವಿಚಾರಗಳಲ್ಲೂ ನೀವು ಯಶಸ್ಸಿನ ಹಾದಿ ಕಾಣ್ಬೋದು. ಏನು ಮಾಡಿದ್ರೆ ಒಳ್ಳೆಯದು, ಸಾಕ್ಷಾತ್ ಲಕ್ಷ್ಮೀ ನಾರಸಿಂಹನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಶುಕ್ರವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವರವರಿಗೆ ಏನೋ ಒಂದು ರೀತಿಯಂಥ ರಿಲ್ಯಾಕ್ಸೇಷನ್ ಸಿಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಏಳಿಗೆಯನ್ನು ಕಾಣುವಂಥದ್ದು, ಏನೋ ಒಂದು ಹೊಸ ಕೆಲಸ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ರು ಅದರಲ್ಲೂ ಸಹ
ನಿಮಗೆ ಏಳಿಗೆ ಕಾಣುವಂಥದ್ದು, ಸೈಟ್ ವಿಚಾರ ಆಗಿರ್ಬೋದು, ಮನೆಯ ವಿಚಾರ ಆಗಿರ್ಬೋದು, ಅದರಲ್ಲೂ ನಿಮ್ಗೆ ಸಂಪೂರ್ಣವಾದಂಥ ಶುಭ ಫಲಗಳನ್ನು ಕಾಣ್ಬೋದು. ಮಾತಿನ ವಿಚಾರದಲ್ಲಿ ನಿಮಗೆ ಯಶಸ್ಸಿನ ಆದಿ ಕಾಣುವಂಥದ್ದು. ಹೊಸ ಕಂಪ್ನಿಗೆ ಚೇಂಜ್ ಆಗಬೇಕು ಅಂದ್ಕೊಂಡಿದ್ದವರು ಇವತ್ತು ಈ ಒಂದು 2 ತಿಂಗಳಲ್ಲಿ ನೀವು ಅದನ್ನೇನಾದರೂ ಮಾಡಿದ್ದೇ ಆದರೆ ಖಂಡಿತ ಒಳ್ಳೆಯ ಕಂಪ್ನಿಯೂ ಸಿಗುತ್ತೆ. ಆ ಕಂಪ್ನಿಯಿಂದ ನಿಮಗೆ ಒಳ್ಳೆಯ ಹೆಸರೂ ಸಹ ಗಳಿಸುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾದಂಥದ್ದು ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಗುರುವಾರ ಶುಭ ವಾರಗಳಾಗಿರ್ತವೆ ಅಂತ ಈ ವಾರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ವಿರಾಮವನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.